ಇದೇ ಜಾಗದಲ್ಲಿ ಲವ್ ಮೊಕ್ಟೇಲ್ ಮೂವಿ ಅಂತ ಅದೊಂದೇ ಎಲ್ಲ ತುಂಬ ಮೂವಿ ಎಲ್ಲ ಇಲ್ಲೇ ಶೂಟಿಂಗ್ ಆಗಿದೆ. ಹಾಂ, ಮರ ಕಡಿಯೋರು ಸಾವಿರಾರು ಸಲ ಬಂದು ಕಡಿದ್ರು ಮತ್ತೆ ಮತ್ತೆ ಬೆಳೆಯೋ ತಾಕತ್ತಿರ್ಬೇಕು. ಆಗ್ಲೇ ಒಂದು ಗಿಡ ಹೆಮ್ಮರವಾಗಿ ಬೆಳೆಯೋಕ್ ಸಾಧ್ಯ. ಹಲೋ, ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಿಜಾಪುರ ಟ್ರೆಕರ್ಸ್ ಕಡೆಯಿಂದ ಅರುಣ್ ಅಂತ ಮಾತಾಡ್ತಾ ಇರೋದು. ನಿಮಗೆಲ್ಲ ಗೊತ್ತಿರ್ತಿ. ಇಷ್ಟು ದಿನ ಎಲ್ಲಿ ಹೋಗಿದ್ದಿಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಈ ಕಡೆ ಚಿಕ್ಕಮಂಗ್ಳೂರು ಕುದುರೆಮುಖ ಸೈಡ್ ಬಂದೀವಿ. ಇದು ಕುದುರೆಮುಖ ಎಂಟ್ರೆನ್ಸ್ದು. ಇಲ್ಲಿಂದ ಸ್ವಲ್ಪ ಮುಂದೆ ಕುದುರೆಮುಖ ನೋಡಬೇಕಂತ ಇವತ್ತು ಹೊಂಟೀನಿ. ಎಲ್ಲ ನಿಮ್ಗೆ ತೋರಿಸ್ತೀನಿ ಯಾವ ಜಾಗ ಏನಂತೇಳಿ. ಎಲ್ಲ ಮಸ್ತ್ ಐತಿ. ಭಾಳ ದಿನ ಆಯಿತು ನಾನು ಏನು ಹಾಕ್ಲಾರೆ, ವಿಡಿಯೋ ಹಾಕ್ಲಾರೆ. ಅಂದ್ರೆ ಎಲ್ಲಿ ಹೋಗಿದ್ದಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ನಮ್ಮ ಬಾಬಾ ಜೊತೆ ಹೋಗ್ತಿದ್ದೀನಿ. ಇವತ್ತು ತೋರಿಸ್ತೀನಿ ಹೇಗಿದೆ ಅಂತ ಕುದುರೆಮುಖ. ಎಲ್ಲರೂ ನೋಡಿ ನಮಗೆ ನೀವೆಲ್ಲ ಭಾಳ ಸಪೋರ್ಟ್ ಮಾಡಿರಿ. ಹಾಗೆ ಇನ್ನು ಮೇಲೆ ನಾವು ಹಾಕೋ ಎಲ್ಲ ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಲೈಕ್ ಕಮೆಂಟ್ ಎಲ್ಲ ಕೊಡಿರಿ. ಪೂರ್ತಿ ವಿಡಿಯೋ ನೋಡಿರಿ, ಮಸ್ತ್ ಐತಿ. ಹೋಗೊಂಬರ್ರಿ. ಇದೇ ಅದು ಎಂಟ್ರೆನ್ಸ್ ಪಾಯಿಂಟೇ. ಇಲ್ಲಿಂದ ಹೋಗೋಣ. ನಮ್ಮ ಕಾರ್ ಐತಿ, ನಮ್ಮ ಬಾವಾರ್ದು ಕಾರ್ ತೊಗೊಂಡು ಹೊಂಟೀವಿ. ಎಲ್ಲರೂ ಸೇರಿ ಹೋಗೊಂಬರ್ರಿ. ಇದು ಇವಾಗ ಇಲ್ಲಿಂದ ಕುದುರೆಮುಖ ಎಂಟ್ರಿ ಪಾಯಿಂಟ್. ಇದು ಇಲ್ಲಿ ಫಾರೆಸ್ಟ್ ಆಫೀಸರ್ ಇದೆ, ಇಲ್ಲ ಗೇಟ್ ಇದೆಯಲ್ಲ, ಇಲ್ಲಿಂದ ಹೋಗಬೇಕು. ಇಲ್ಲಿ ನಮ್ಮ ಕಾರ್ ನಿಂತಿದೆ. ಈ ಕಾರಿಂದ ಹತ್ತಿ ಹೋಗೋದು. ಇವಾಗ ಈ ಕಡೆಯಿಂದ ಬಂದಿದ್ದೀವಿ ನಾವು. ಈ ಕಡೆಯಿಂದ ಈ ಕಡೆ ಹೋಗ್ಬೇಕು. ಇವಾಗ ಮೇಲಿದೆ, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಮೇಲೆ ಬೆಟ್ಟ. ಆ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಇವಾಗ ಅಲ್ಲಿ ಹೋಗ್ತೀವಿ, ಬನ್ನಿ. ಇಲ್ಲೊಂದು ಫಾಲ್ಸ್ ಇದೆ ನೋಡಿ, ತೋರಿಸ್ತೀನಿ. ಹೇಗಿದೆ ಗೊತ್ತಾ? ನೋಡಿ ಹೇಗಿದೆ ಫಾಲ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಫಾಲ್ಸ್. ಫಾಲ್ಸ್ ನೋಡಿ ಹೇಗಿದೆ. ಈ ಸೌಂಡ್ ನನಗೆ ಎಷ್ಟು ದಿವಸದಿಂದ ವೇಟ್ ಮಾಡ್ತೀನಿ, ಸೌಂಡ್ಗೋಸ್ಕರ. ಎಷ್ಟು ಚೆನ್ನಾಗಿದೆ ನೋಡಿ ಸೌಂಡ್. ಏನು ಸಖತ್ತಾಗಿದೆ ಗೊತ್ತಾ? ನೋಡಿ ಹೇಗಿದೆ ಫಾಲ್ಸ್. ಇದೇ ಥರ ಈ ದಾರಿಲಿ ಹೋಗ್ತಾ ತುಂಬ ಫಾಲ್ಸ್ಗಳು ಸಿಗ್ತವೆ. ಎಲ್ಲ ಫಾಲ್ಸ್ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿದೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ನೋ ಪಾರ್ಕಿಂಗ್ ಅಂತ. ಅಂದರೆ ನೋ ಪಾರ್ಕಿಂಗ್, ವಾಹನ ನಿಲ್ಲಿಸಬಾರ್ದು ಅಂತ. ಆದರೂ ನಿಲ್ಲಿಸಿದ್ದೀವಿ. ಹಾಗೆ ಹೋಗೋ ದಾರಿಲಿ ಮತ್ತೆ ಇನ್ನೊಂದು ಫಾಲ್ಸ್ ಸಿಕ್ತು. ಅದೊಂದು ಫಾಲ್ಸ್ ತೋರಿಸ್ತೀನಿ ಹೇಗಿದೆ ನೋಡಿ, ಬನ್ನಿ. ಎಷ್ಟು ಚೆನ್ನಾಗಿದೆ ಅಂದರೆ ಸಿಗೋದಿಲ್ಲ ಈ ಥರ ಎಲ್ಲ ನೋಡೋಕ್ಕೆ. ನಾನು ಫಸ್ಟ್ ಈ ಥರ ನೋಡ್ತಿರೋದು. ಹೇಗಿದೆ ನೋಡಿ ಫಾಲ್ಸ್ ಈಗ. ಎಷ್ಟು ಚೆನ್ನಾಗಿದೆ ಇಲ್ಲ, ಎಷ್ಟು ಅದ್ಭುತ. ಇದೆಲ್ಲ ಸಿಗೋದಿಲ್ಲ ಮತ್ತೆ ಮತ್ತೆ ನೋಡೋಕ್ಕೆ. ಇವಾಗ ನೋಡ್ಕೊಂಬಿಡಿ ಆಯಿತಾ. ನನ್ನ ಶೂಸ್ ಎಲ್ಲ ಒದ್ದೆ ಆಗ್ತಿದೆ, ಆದರೂ ಪರವಾಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಫಾಲ್ಸ್. ರೂಟಲ್ಲಿ ಎಷ್ಟು ಫಾಲ್ಸ್ ಇದೆ ಅಂದರೆ ನೋಡಿ, ಇದೊಂದು ಫಾಲ್ಸು, ಅಲ್ಲಿ ಇವಾಗ ನೀವು ಫಾಲ್ಸ್ ತೋರಿಸಿದಲ್ಲ ಅದೊಂದು ಫಾಲ್ಸು. ಫಾಲ್ಸ್ ಮಾತ್ರ ಫುಲ್. ಆ ಸೌಂಡಿಗೆ ನಮಗೆ ಏನಾಗ್ತಿದೆ ಗೊತ್ತಾ, ಈ ಥರ ಸೌಂಡ್ ನಾನು ಯಾವತ್ತೂ ಕೇಳೇ ಇರಲಿಲ್ಲ. ಆ ಥರ ನನಗೆ ಸೌಂಡ್ ಫೀಲ್ ಆಗ್ತಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ನೇಚರ್ ಮಧ್ಯ. ಪ್ಯೂರ್ ವಾಟರ್ ಅದು. ಬಟರ್ ಮಿಲ್ಕ್, ಬಟರ್ ಬೀಳ್ತಾರೋ ಬಟರ್ ಗೊತ್ತಲ್ವಾ, ಬೆಣ್ಣೆ ಬೀಳ್ತಾರೋ ಆಗಿದೆ. ಈ ಕಡೆನೂ ಆ ನದಿ ಈ ಕಡೆ ಹರಿದು ಈ ಕಡೆ ಹೋಗ್ತಿದೆ. ಫಾರೆಸ್ಟ್ ಆಫೀಸರ್ ಬಂದರೆ ಬೈತಾರೆ, ಆದರೆ ಬೇಗ ಹೋಗೋಣ. ಇಲ್ಲಿ ನೋಡಿ ಇದು ರೂಟು. ಈ ರೂಟಲ್ಲಿ ಹೋಗ್ತಿದ್ದೀವಿ. ಹೇಗಿದೆ ನೋಡಿ ವೆದರು. ಒಂದು ಸತಿ ಆದರೂ ಇದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಹೇಗಿದೆ ನೋಡಿ, ಫುಲ್ ಫಾಗು. ಹೇಗಿದೆ ಎಕ್ಸ್ಪೀರಿಯೆನ್ಸ್, ಹೇಗಿದೆ? ಫುಲ್ ಫಾಗ್ ಇದೆ, ಮಸ್ತಾಗಿದೆ. ನಮ್ಮ ಬಿಜಾಪುರ ಲೈಫ್ಗಿಂತ ಇಲ್ಲಿ ಬಂದುಬಿಟ್ಟಿದ್ದೀನಿ ಇವತ್ತು. ಎಷ್ಟು ಚೆನ್ನಾಗಿದೆ ಅಂದರೆ
ಫೀಲೇ ಮಾಡೋಕ್ಕಾಗ್ತಿಲ್ಲ. ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು 1 ಅವರ್ ಟೈಮ್ ಕೊಟ್ಟಿದೆ ಆ ಚೆಕ್ ಪೋಸ್ಟಿಂದ ಮುಂದೆ ಇರೋ ಒಂದು ಚೆಕ್ ಪೋಸ್ಟ್ ದಾಟೋಕ್ಕೆ. ಇವಾಗ ಹೋಗ್ತಿದ್ವಿ. ಇವ್ರು ನಮ್ಮ ಭಾವ, ಇವರು ಹಲೋ, ಅವ್ರು ನಮ್ಮ ಅಕ್ಕ. ಹೇಗಿದೆ ನೋಡಿ ಈಗ ಫುಲ್ ಫಾಗ್. ಹೇಗಿದೆ ವೆದರ್? ಎಷ್ಟು ಮಸ್ತಾಗಿದೆ ಅಲ್ಲ. ಕಮೆಂಟಲ್ಲಿ ಹೇಳಿ ಹೇಗಿದೆ ಅಂತ. ನಿಮ್ಗೊಂದು ತೋರಿಸ್ಲಾ, ಸೀನ್ ತೋರಿಸ್ಲಾ ಹೇಗಿದೆ ಅಂತ? ನೋಡಿ ಹೇಗಿದೆ ಸೀನ್ ನೋಡಿ ಹೇಗಿದೆ. ಈ ಥರ ಸೀನು ನಾವು ಮನೇಲಿ ಕೂತ್ಕೊಂಡು ನಮ್ಗೆ ಸೀನ್ ಬೇಕಂದ್ರೆ ಸಿಗಲ್ಲ. ಈ ಥರ ಬರಬೇಕು, ನಮ್ಮ ಥರ ಹೊರಗಡೆ ಬರಬೇಕು, ಎಲ್ಲ ನೋಡಬೇಕು. ನೋಡಿದ್ರಷ್ಟೇ ಈ ಥರ ಸೀನ್ ಸಿಗೋದು. ಅದೇ ಜಾಬು, ಅದೇ ಮನೆ, ಅದೇ ಸ್ಯಾಲ್ರಿ ಯಾರಿಗೆ ಬೇಕಲ್ವಾ? ಈ ಥರ ಅವಾಗವಾಗ ಬರ್ತಿರಬೇಕು, ಚೆನ್ನಾಗಿರುತ್ತೆ. ನಾವು ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ನೀವು ಬನ್ನಿ ನಮ್ಮ ಥರ. ಇಷ್ಟೊತ್ತು ಗಣೇಶ ಟೆಂಪಲ್ ನೋಡಿದ್ವಿ. ಗಣೇಶ ಟೆಂಪಲ್ ನೋಡಿಕೊಂಡು ಇಲ್ಲೇ ಟೌನ್ ಸೈಡಲ್ಲಿ ಬಂದಿದ್ವಿ. ಇವಾಗ ಇಲ್ಲಿ ಕುಂತು ಮೆಕ್ಕೆಜೋಳ ನಾವು ತೊಗೊಂಡು ಬಂದಿದ್ದೀವಿ ಮನೆಯಿಂದ. ಅದನ್ನು ತಿನ್ನಬೇಕಂತ ಇಲ್ಲಿ ಕೂತಿದ್ದೀವಿ. ಇದೆ ಜಾಗ ಮಾತ್ರ ಚೆನ್ನಾಗಿದೆ, ನೀವು ಬನ್ನಿ, ಎಲ್ಲ ಚೆನ್ನಾಗಿದೆ, ಎಲ್ಲ ನೋಡ್ಕೊಂಡು ಹೋಗಿ. ಯಾರು ಹೇಳ್ತಿದ್ರು ಮಾನ್ಸೂನ್ ಟೈಮಲ್ಲಿ ಹೋಗಬಾರ್ದು, ಮಳೆ ತುಂಬ ಇರುತ್ತೆ ಅಂತ. ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಇಲ್ಲೇ ಕೂತ್ಕೊಂಡು ಮೆಕ್ಕೆಜೋಳ ತಿನ್ಕೊಂಡು ಹೋಗ್ತೀವಿ, ಆಯಿತಾ? ಹೇಗಿದೆ ಪ್ಲೇಸ್ ಅಂತ ಹೇಳಿ ನನಗೆ. ದೇವಸ್ಥಾನ ನೋಡಿಕೊಂಡು ಹಾಗೆಯೇ ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ತುಂಬ ಮಳೆ ಇದೆ, ಅದಕ್ಕೆ ಇದು ಇಟ್ಕೊಂಡು ಬಂದಿದ್ದೀವಿ, ಛತ್ರಿ ಇಟ್ಕೊಂಡು. ನೋಡಿ ಹೇಗಿದೆ ಹ್ಯಾಂಗಿಂಗ್ ಬ್ರಿಡ್ಜ್. ನಮ್ಮ ಕಡೆ ಎಲ್ಲ ಈ ಥರ ಸಿಗಲ್ಲ. ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ಲ? ನಮ್ಮ ಅಕ್ಕ ಇವಳು, ಯಾರು ಅಂತ ಅನ್ಕೋಬೇಡಿ. ಪೂಜೆ ತುಂಬ
ತುಂಬ ಮಳೆ ಇದೆ ಇಲ್ಲಿ. ಆದರೂ ಮಳೆಯಲ್ಲಿ ಇಲ್ಲಿ ಕುದುರೆಮುಖ ಎಂಟ್ರೆನ್ಸ್ ಗೊತ್ತಾ, ನೀವೆಲ್ಲ ಕಡೆ ನೋಡಿರ್ತೀರ ಅಲ್ಲಿ ಇಲ್ಲಿ, ಅಂದರೆ ರೀಲ್ಸಲ್ಲಿ ಅಲ್ಲಿ ನೋಡಿರ್ತಾರ. ಅಲ್ಲಿಂದ ನಾವು ಆ ಜಾಗಕ್ಕೆ ಬಂದಿದ್ದೀವಿ. ಇದೆ ನೋಡಿ ಕುದುರೆಮುಖ, ಇದು ಎಂಟ್ರೆನ್ಸ್. ಇಲ್ಲಿ ನಾವು ಕಾರ್ ತೊಗೊಂಡು ನಿಂತಿದ್ದೀವಿ. ಫುಲ್ ಮಳೆ ಇದೆ. ಮಳೆಯಲ್ಲಿ ನಾನು ಛತ್ರಿ ಹಿಡ್ಕೊಂಡು ಲಾಗ್ ಮಾಡ್ತಿದ್ದೀನಿ, ತುಂಬ ಹೇಳೋಕ್ಕಾಗಲ್ಲ. ಕುದುರೆಮುಖ ಎಂಟ್ರೆನ್ಸ್ ಇಲ್ಲಿ ಕಾಣಿಸುತ್ತಲ್ಲ, ಇದೆ ನೋಡಿ ಆರ್ಚ್. ಈ ಆರ್ಚ್ ಹತ್ರ ನಿಂತ್ಕೊಂಡು ಎಲ್ಲರೂ ಫೋಟೋಸ್ ತಗೋತಾರೆ. ಇದೇ ಜಾಗ. ಹೇಗಿದೆ ನೋಡಿ, ಮಳೆ ಇದೆ, ಜಾಸ್ತಿ ಹೊತ್ತು ನಿಲ್ಲೋಕ್ಕಾಗಲ್ಲ. ಫಾರೆಸ್ಟ್ ಆಫೀಸರ್ ಬೈತಾರೆ, ತುಂಬ ಟೈಮ್ ಇಲ್ಲ ಮಾತ್ರ. ಈ ಕಡೆ ಹೋದರೆ ನಾವು ಕುದುರೆಮುಖ ಫಾರೆಸ್ಟ್ ಒಳಗೆ ಹೋಗ್ಬೋದು. ಚೆನ್ನಾಗಿದೆ ಅಲ್ಲ ಪ್ಲೇಸ್, ಮಳೆ ತುಂಬ. ದಾರಿ ಮಧ್ಯ ಒಂದು ಸಣ್ಣ ಜಾಗ ಇತ್ತು, ಅಲ್ಲಿ ನಿಲ್ಲಿಸಿದ್ದೀವಿ. ಸೀನ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ. ನಿಮ್ಗೆ ತೋರಿಸ್ತೀನಿ ನೋಡಿ ಸೀನ್ ಹೇಗಿದೆ ಅಂತ. ಅಲ್ಲಿ ನೋಡಿ ಸೀನ್ ಹೇಗೆ ಕಾಣ್ತಿದೆ, ಕಾಣಿಸ್ತಿದೆಯಾ? ಇಲ್ಲಿ ನಾವು ಬಂದಿರೋ ಟೈಮ್ ಅಂತೂ ಫುಲ್ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ವೇಟ್ ತೋರಿಸ್ತೀನಿ ಹೈಟ್ ಮಾಡಿ. ಕುದುರೆಮುಖದಿಂದ ಇವಾಗ ತಾನೇ ಬಂದು ಇವಾಗ ಮೂಡುಬಿದಿರೆಗೆ ಬಂದಿದ್ವಿ. ಇಲ್ಲೊಂದು ಹೋಟೆಲ್ ಇತ್ತು, ಶ್ರೀ ರಾಮನಾಥ ಪ್ರಸಾದ ಅಂತ. ಆ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಇವಾಗ ಇಲ್ಲಿಗೆ ನಮ್ಮದು ಲಾಗ್ ಮುಗೀತು. ನಾವು ಮೂಡುಬಿದಿರೆಗೆ ಹೋಗ್ತಾ ಇದ್ವಿ. ಮೂಡುಬಿದಿರೆಗೆ ಹೋಗಿ ಮನೆಗೆ ರೀಚ್ ಆಗಬೇಕು. ಸಂಜೆ ನಾನು ವಾಪಸ್ ನಮ್ಮ ಊರಿಗೆ ಹೋಗಬೇಕಲ್ಲ, ಬಿಜಾಪುರ ಹೋಗಬೇಕು. ಇಲ್ಲಿಗೆ ಈ ಲಾಗ್ ಮುಗೀತು. ಇಲ್ಲಿಗೆ ನಮ್ಮ ಟ್ರಿಪ್ನು ಮುಗೀತು. ಜಾಸ್ತಿ ದಿವಸ ಏನಿರಲಿಲ್ಲ, ಸ್ವಲ್ಪ ದಿವಸ ಅಷ್ಟೇ ಇತ್ತು. ಇಲ್ಲಿಗೆ ನಮ್ಮ ಟ್ರಿಪ್ ಮುಗೀತಿದೆ. ಹೀಗೆ ನನ್ನ ಎಲ್ಲ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆಯಿತಾ. ಆದಷ್ಟು ಶೇರ್ ಮಾಡಿದರೆ ನನಗೂ ತುಂಬ ಒಳ್ಳೆಯದಾಗುತ್ತೆ. ಹೀಗೆ ಒಳ್ಳೆ ಕಂಟೆಂಟ್ಸ್ಗೆ ಹಾಕ್ತಿರ್ತೀನಿ, ಎಲ್ಲರೂ ನೋಡಿ. ಬಾಯ್.